ಓಕೆ, ನಿಮಗೆ ಬೀಜಗಣಿತದ ಬಗ್ಗೆ ಗೊತ್ತಿದೆ ಅಲ್ವಾ? ಚರಾಕ್ಷರ, ಸ್ಥಿರಾಂಕ ಅವುಗಳ ಬಗ್ಗೆ ಗೊತ್ತಿದೆ. ಆದರೂ ಕೂಡ ಇವತ್ತಿನ ತರಗತಿಯಲ್ಲೂ ಅದ್ರ ಬಗ್ಗೆ ನೋಡೋಣ. ನಾವು ಯಾವುದೇ ಒಂದು ಬೀಜಗಣಿತವನ್ನು ಕಲಿಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಬೀಜಾಕ್ಷರಗಳ ಬಗ್ಗೆ ಗೊತ್ತಿದೆನಾ? ಹಾಗಾದ್ರೆ ಯಾವ್ಯಾವ ಬೀಜಾಕ್ಷರಗಳು ಯಾವ ಬೀಜಾಕ್ಷರಗಳು ಯಾವ್ಯಾವು ಅಂದ್ರೆ ಎ ಇಂದ ಝೆಡ್ ವರೆಗೂ ಬರುವಂತ ಎಲ್ಲಾ ಇಂಗ್ಲಿಷ್ನ ಚಿಕ್ಕ ಅಕ್ಷರಗಳು ಅಂತ ಕರಿತೀವಿ. ಕರೆಕ್ಟಾ? ಚಿಕ್ಕ ಅಕ್ಷರಗಳು ಅಂದ್ರೆ ಏನಂತ ಕರಿತೀವಿ ನಾವು? ಸ್ಮಾಲ್ ಲೆಟರ್ಸ್. ದೊಡ್ಡ ಅಕ್ಷರವನ್ನ ಕ್ಯಾಪಿಟಲ್ ಲೆಟರ್ಸ್ ಅಲ್ವಾ? ಇನ್ನೊಂದು ಹೆಸರು. ಓಕೆ ಅಲ್ವಾ? ಅವುಗಳನ್ನ ಅಂದ್ರೆ ಎ ಇಂದ ಝೆಡ್ ವರೆಗೂ ಕೂಡ ನಾವು ಬಳಸುವಂತಹ ಅಕ್ಷರಗಳೆಲ್ಲವನ್ನ ಕೂಡ ಬೀಜಾಕ್ಷರಗಳು ಅಂತ ಕರಿತೀವಿ. ಅದ್ರ ಜೊತೆ ಸಂಖ್ಯೆಗಳು ಕೂಡ ಸೇರ್ಕೊಳ್ಬಹುದು. ಓಕೆ, ನಾವು ಈ ಬೀಜಗಣಿತವನ್ನ ನೋಡ್ತಾ ಹೋದಾಗ ಎಲ್ಲೆಲ್ಲಿ ಯಾವ ರೀತಿ ಬಳಸ್ತೇವೆ ಗೊತ್ತಾಯ್ತಾ? ಯಾವ ರೀತಿ ಅದನ್ನ ನಾವು ಬಳಸಬಹುದು ಬೀಜಾಕ್ಷರಗಳನ್ನ ಅಥವಾ ಬೀಜಗಣಿತವನ್ನ. ಉದಾಹರಣೆಗೆ ಒಂದು ಸಣ್ಣ ಒಂದು ಆಕ್ಟಿವಿಟಿ ಟೈಪ್ ಅಂತ ನೋಡ್ತಾ ಹೋದಾಗ, ಈಗ ಯಾರೋ ಒಬ್ರು ಕೊಟ್ರೇಶ್ ಎದ್ದಾಳಪ್ಪ ಕೊಟ್ರೇಶ್, ಇವನು ಒಂದು ಅಂಗಡಿಗೆ ಹೋಗ್ತಾನೆ, ಅಂದ್ರೆ ಒಂದು ಬುಕ್ ಸ್ಟಾಲ್ಗೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಒಂದು ಬುಕ್ ಸ್ಟಾಲ್ಗೆ ಹೋಗ್ತಾನೆ. ಯಾರೋ ಕೊಟ್ರೇಶ್ ಹೋಗಿ ಆ ಬುಕ್ ಸ್ಟಾಲ್ ಅಲ್ಲಿ 6 ಪೆನ್ ತೆಗೆದುಕೊಳ್ತಾನೆ. ಎಷ್ಟು 6 ಪೆನ್ ತಗೊಳ್ತಾನೆ. ಆ 6 ಪೆನ್ ತಗೊಂಡು ಸುಮ್ಮನೆ ಕೊಟ್ಬಿಡ್ತಾನ? ಸುಮ್ಮನೆ ಯಾರು ಕೊಡಲ್ಲ, ನಾವು ಕೇಳಬೇಕು. ನಾ ಒಂದು 6 ಪೆನ್ ಕೊಡು ಅಂತ ಕೇಳ್ತಾನೆ, ಕೊಡ್ತಾನೆ. ಕರೆಕ್ಟಾ? ಆ 6 ಪೆನ್ನುಗಳನ್ನ ಏನ್ ಮಾಡ್ತಾನೆ? ತಗೊಂಡು ಆ ಅಂಗಡಿಯನಿಗೆ 24 ರೂಪಾಯಿ ಕೊಟ್ಟು ಬರ್ತಾನೆ. ಎಷ್ಟು? 24 ರೂಪಾಯಿ. ಎಷ್ಟು ಕೊಟ್ಟಪ್ಪ? ಜೋರಾಗಿ ಹೇಳ. 24 ರೂಪಾಯಿ ಕೊಟ್ಟು ಬಂದ. ಪ್ರಶ್ನೆ ಏನಪ್ಪಾ ಅಂದ್ರೆ, ಆ 6 ಪೆನ್ನುಗಳನ್ನ ತೆಗೆದುಕೊಂಡು 24 ರೂಪಾಯಿ ಕೊಟ್ಟನಲ್ಲ, ಯಾರು ಕೊಟ್ರು? ಯಾರಿಗೆ ಕೊಟ್ರು? ಅಂಗಡಿಯವನಿಗೆ ಕೊಟ್ರು. ಕರೆಕ್ಟಾ? ಹಾಗಾದ್ರೆ ನನ್ನ ಪ್ರಶ್ನೆ ಏನು? ಒಂದು ಪೆನ್ನಿನ ಬೆಲೆ ಎಷ್ಟು? ಹೇಗೆ ಹೇಳಿದ್ರಿ? 4×24. ಕರೆಕ್ಟಾ? 4 ಅನ್ನೋದು ಹೆಂಗ್ ಗೊತ್ತಾಯ್ತು? 4×6 ಎಷ್ಟಂದ್ರೆ 24. ನಾನ್ ಕೇಳ್ತಾರೆ ಇದನ್ನೇ, ಪೆನ್ನಿನ ಬೆಲೆ ಎಷ್ಟು? ಆ 4 ಅನ್ನೋದು ಹೇಗೆ ಗೊತ್ತಾಯ್ತು? 4×24. ರೈಟ್. ಓಕೆ, ಸಮೀಕರಣ ಮಾಡಿದ್ರಿ. ಬಟ್ ನೀವ್ ಹೇಳಿದ್ರಲ್ವಾ 6×4 ಸರ್, ಹಾಗಾಗಿ ಪೆನ್ನಿನ ಬೆಲೆ 4 ರೂಪಾಯಿ. ನೀವೇ ತಾನೇ ಹೇಳಿದ್ರಿ ಎಲ್ರು? ಆ 4 ಹೆಂಗ್ ಗೊತ್ತು? ವೆರಿ ಗುಡ್. ಎಷ್ಟ? 24 ಸಮಭಾಗ ಮಾಡು. ಎಷ್ಟು ಭಾಗ ಅಂತ ಸಮ ಮಾಡ್ತೀವಿ? 6 ಭಾಗ ಮಾಡಿದ್ರೆ 6 ಭಾಗ ಮಾಡಿದ್ರೆ 4 ಬರುತ್ತೆ. ಓಕೆ ನೋಡಿ, ಯಾಕೆ ಇದನ್ನು ಹೇಳಿದೆಯಪ್ಪ ನಾನಂದ್ರೆ, ಎಷ್ಟು ನಮಗೆ ತಾರ್ಕಿಕವಾಗಿ ಚಿಂತನೆಗಳು ಬರುತ್ತಲ್ವಾ ಒಂದು ಪ್ರಶ್ನೆ ಹಾಕಿದ ತಕ್ಷಣ. ಹೌದಲ್ವ? ಇದೇ ರೀತಿ ಇನ್ಯಾವುದೋ ತಗೊಳಕ್ ಹೋಗ್ತೀರಾ, ಇನ್ನೇನೋ ತಗೊಳ್ತೀರಾ, ದಿನಸಿ ತಗೊಳ್ತೀರಾ, ತರಕಾರಿ ತಗೊಳ್ತೀರಾ, ಅವೆಲ್ಲ ಮನೆಗೆ ಬಂದು ಲೆಕ್ಕ ಮಾಡ್ಬೋದು ಅಲ್ವಾ? ಈಗ ಹೇಳಿದವನು 24 ಸಮಭಾಗಗಳಾಗಿ ಮಾಡೋದು. ಎಷ್ಟು ಭಾಗ ಮಾಡಿದೆ? ಯಾಕೆ 6 ಭಾಗ ಮಾಡಿದೆ? ವೆರಿ ಗುಡ್. ಎಷ್ಟು ಪೆನ್ ತಗೊಂಡಿದ್ದ? ಅಂದ್ರೆ ಅದರ ಅರ್ಥ 24/6 ಅಲ್ವಾ? ಅಂದ್ರೆ 24 ರೂಪಾಯಿ ಕೊಟ್ಟಿದ್ದ, 6 ಪೆನ್ ತಗೊಂಡಿದ್ದ. 6ರಿಂದ 24 ಭಾಗಿಸಿದ್ರೆ 4 ರೂಗಳಿಗೆ 1 ಪೆನ್ ಬಿತ್ತು. 1 ಪೆನ್ನಿನ ಬೆಲೆ ಎಷ್ಟು ಸಿಕ್ತು? ಇದು ಸಾಮಾನ್ಯವಾಗಿ ನಾವು ಮಾಡುವಂತ ಲೆಕ್ಕ. ಆದ್ರೆ ಬೀಜಗಣಿತದಲ್ಲಿ ನಾವು ಯಾವುದೇ ಒಂದು ಸಮೀಕರಣವನ್ನ ತೆಗೆದುಕೊಂಡು ಮಾಡದಾದ್ರೆ ಅದರದ್ದೇ ಆದ ಒಂದು ಸಮೀಕರಣವನ್ನ ನಾವು ಹೇಳ್ತಾ ಹೋಗ್ತೀವಿ. ಉದಾಹರಣೆಗೆ
ಪೆನ್ನಿನ ಬೆಲೆ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಪೆನ್ನಿನ ಬೆಲೆ ಗೊತ್ತಿತ್ತಾ? ಇಲ್ಲ. ಅದನ್ನ ಎಕ್ಸ್ ಅಂತ ನಾವು ಬೀಜಗಣಿತ ಗೊತ್ತಿರದೇ ಇರೋದನ್ನ ಏನಂತ ಅಂತೆ ಸಾಮಾನ್ಯವಾಗಿ ಎಕ್ಸ್ ತಗೊಂಡ್ ಏನಿಲ್ಲ, ಎಕ್ಸ್ ಅಂತ ತಗೊಳ್ಳಿ. ಯಾವ್ದಾದ್ರು ಒಂದು ಅಕ್ಷರ ತಗೋ, ಆದ್ರೆ ನಾವು ಸಾಮಾನ್ಯವಾಗಿ ತಗೊಂಡಂತದ್ದು ಎಕ್ಸ್. ಯಾವುದೇ ಬೀಜಗಣಿತದಲ್ಲಿ ಮ್ಯಾಕ್ಸಿಮಮ್ ನಾವು ನೋಡ್ತಾ ಹೋದಾಗ ಯಾವುದೇ ಒಂದು ಬೀಜಗಣಿತದ ಎಕ್ಸ್ಪ್ರೆಷನ್ಸ್ ಇದಾವೆ ಅಂದ್ರೆ ಒಂದು ಸಮೀಕರಣ ಏನಂದ್ರೆ ಎಕ್ಸ್ ಜಾಸ್ತಿ ಬಳಸಿರ್ತೀವಿ. ಹಾಗಾಗಿ ನಾವು ಸಾಮಾನ್ಯವಾಗಿ ತಗೊಂಡಂತದ್ದು ಎಕ್ಸ್, ರೈಟ್? ಅಲ್ಲಿ ಪೆನ್ನಿನ ಬೆಲೆ ಗೊತ್ತಿಲ್ಲ ಅಲ್ವಾ? 6 ಪೆನ್ನು 6x = 24. 6 ಪೆನ್ ತಗೊಂಡ ಅದನ್ನ ಪೆನ್ನಿನ ಜೊತೆ ಗುಣಿಸ್ಬೇಕು ತಾನೆ. 6 ಪೆನ್ನು ಬೆಲೆ ಗೊತ್ತಿಲ್ಲ, ಗುಣಿಸ್ದಾಗ 24 ಬರುತ್ತೆ. ಅಂದ್ರೆ ಅವ್ನು ಕೊಟ್ಟಂತದ್ದು ಎಷ್ಟು ಕೊಟ್ರೆ ನಮಗೆ ಬೇಕಾಗಿರೋದು ಎಕ್ಸ್ ಬೆಲೆ, ಪೆನ್ನಿನ ಬೆಲೆ ಗೊತ್ತಿಲ್ಲ. ಹಾಗಾಗಿ ನಾನು ಎಕ್ಸ್ ತಗೊಂಡಿದ್ವಿ. ಹಾಗಾಗಿ ಅದ್ರ ಬೆಲೆ ಕಂಡುಹಿಡಿಯಬೇಕು. ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ತೀವಿ, 6 ಅನ್ನ ಈ ಕಡೆ ತಂದ್ರೆ ಈ 6 ಮತ್ತು ಎಕ್ಸ್ ಇದು ಯಾವಾಗಲೂ ಅಂಶದಲ್ಲಿ ಇರುತ್ತಲ್ಲ, ಇದು ಒಂದಿರುತ್ತೆ. ಜೊತೆಗೆ ಎಕ್ಸ್ ನ ಪಕ್ಕ ಏನಿಲ್ಲ ಅಂದ್ರೆ ಏನಿರುತ್ತೆ, ಎಕ್ಸ್ ಮತ್ತು 6 ಮಧ್ಯೆ ಏನ್ ಚಿಹ್ನೆ ಇದೆ? ಇದು 6x ಅಂದ್ರೆ ಬರೀ 6x ಅಲ್ಲ, ಇರುತ್ತೆ. ಹಾಗಾಗಿ ಈ 6 ಈ ಕಡೆ ಬಂದ್ರೆ ಅಂಶದಲ್ಲಿರೋದು ಈ ಕಡೆ ಬಂದ್ರೆ ಛೇದಕ್ಕೆ ಬರುತ್ತೆ. 24/6 ಆಗುತ್ತೆ. 6 ಒಂದ್ಲೆ 4. ಹಾಗಾದ್ರೆ x = 4. ಹಾಗಾದ್ರೆ ಆ ಕೊಟ್ರೆ ತೆಗೆದುಕೊಂಡಂತ 6 ಪೆನ್ ನಲ್ಲಿ ಪ್ರತಿಯೊಂದು ಪೆನ್ನಿನ ಬೆಲೆ ಎಷ್ಟು ಅಂತ ಗೊತ್ತಾಯ್ತು? 4 ರೂಪಾಯಿ. ಹೀಗೆ ನಾವು ಬೀಜಗಣಿತವನ್ನ ನಾವು ಬಳಸ್ತಾ ಹೋಗ್ತಾ ಇದೀವಿ. ಆದ್ರೆ ನಾವು ಅದನ್ನ ಸರಿಯಾಗಿ ಯಾರು ಕೂಡ ನಾವು ಅಬ್ಸರ್ವ್ ಮಾಡಿರಲ್ಲ. ಎಷ್ಟೋ ಜನ ಬೀಜಗಣಿತ ಅಂತಷ್ಟೇ ಬಿಡಪ್ಪ ಇದು ಬಹಳ ಕಷ್ಟ, ಬಹಳ ಡಿಫಿಕಲ್ಟ್ ಇರುತ್ತೆ, ನಮಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾವು ಇಲ್ಲಿ ನೀವು ಬಾಯಲ್ಲೇ ಹೇಳಿದಿರಲ್ಲ, ಬಾಯಲ್ಲೇ ಎಲ್ಲ ನಿಮ್ಮ ತಲೆಯಲ್ಲೇ ಮಾಡ್ಕೊಂಡು ಲೆಕ್ಕ ಹೇಳ್ಬಿಟ್ರಿ ಅಲ್ವಾ? ಅದನ್ನ ನಾವು ಬೀಜಗಣಿತದಲ್ಲಿ ಯಾವ ರೀತಿ ಮಾಡ್ತೇವಪ್ಪ? ಗಣಿತೀಯವಾಗಿ, ಬೀಜಗಣಿತೀಯವಾಗಿ ನಾವು ಏನ್ ಮಾಡ್ತೇವೆ, ಇಲ್ಲಿ ನಾವು ಬಿಡಿಸ್ತಾ ಹೋಗ್ತೇವೆ. ಅದೇ ಬೀಜಗಣಿತ. ಅರ್ಥ ಆಯ್ತಾ? ಗಣಿತದ ಒಂದು ನಿಯಮಾನುಸಾರವಾಗಿ ಬೀಜಗಣಿತದ ಪದಗಳನ್ನು ತೆಗೆದುಕೊಂಡು ನಾವು ಆ ಪೆನ್ನಿನ ಬೆಲೆಯನ್ನ ಕಂಡುಹಿಡಿತೀವಿ. ಅದು ಬೀಜಗಣಿತ. ಅದು ಏನ್ ತುಂಬಾ ಡಿಫಿಕಲ್ಟೇ ಅಲ್ಲ, ನಾವು ಅನ್ಕೊಳ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಹಾಗಾಗಿ ನಾವು ಈ ರೀತಿ ಮಾಡ್ತಾ ಹೋದಾಗ ಇಲ್ಲಿ ಎಂತಹ ಪದ ಸಿಕ್ತು? 6x. ಇದು ಒಂದು ಬೀಜಗಣಿತೀಯ ಪದ, ಬೀಜ ಪದ. ಕರೆಕ್ಟಾ? ಅಲ್ಲ, ಬೀಜ ಪದ ತಾನೆ. ಹೀಗೆ ನಾವು ಆ ಪದಗಳನ್ನ ನೋಡ್ತಾ ಹೋದಾಗ ನಾವು ಒಂದು ಪದ ನೋಡ್ತೇವೆ, 2 ಪದ ನೋಡ್ತೇವೆ, 3 ಪದ ನೋಡಿ ಕೊನೆಯದಾಗಿ ಈಗ ನೀವು 9th ರಲ್ಲಿ ಕಲ್ತಿದ್ದೀರಾ, ಸಾಕಷ್ಟು ಬಾರಿ ಹೇಳಿದ್ದೀನಿ. x ಸ್ಕ್ವೇರ್ ಎಷ್ಟು ಪದ ಇದಾವೆ? 2 ಪದ ಇದಾವ. 2 ಪದಗಳು ನನ್ನ ಪ್ರಕಾರ 2 + x. ಇದು ಒಂದು ಪದ, ಇದು ಒಂದು ಪದ ಅಲ್ವಾ? ಆಮೇಲೆ x ಸ್ಕ್ವೇರ್ ಅಂದ್ರೆ 1. x ಸ್ಕ್ವೇರ್ ಅಂದ್ರೆ 1 ಪದ. ಅದೇ 2 + x ಇದ್ರೆ 2 ಪದ. ಅದೇ 3x ಇದ್ದಿದ್ರೆ 1 ಪದ. ಯಾಕೆ ಇದನ್ನ 1 ಅಂದ್ರೆ ಇದನ್ನ ಯಾಕೆ 2 ಅಂದ್ರೆ ಅಲ್ವಾ? ಹಾ, 2 + x ಅಂದ್ರೆ 2. ಕರೆಕ್ಟ್ ಪ್ರಯತ್ನ ಮಾಡ್ತಿದ್ರಿ. ವೆರಿ ಗುಡ್. ಎರಡು ಸಂಖ್ಯೆಗಳ ಮಧ್ಯೆ ಪ್ಲಸ್ ಆಗಿ ಮತ್ತು ಮೈನಸ್ ಆಗಿ ಚಿಹ್ನೆ ಇದೆ, ಅದು ದ್ವಿಪದ. ವೆರಿ ಗುಡ್, ರೈಟ್. ನೋಡಿ ನೆನ್ಪಿಟ್ಕೊಂಡಿದ್ದಾರೆ. ವೆರಿ ಗುಡ್. ಎಷ್ಟು ಜನರಿಗೆ ನೆನಪಿತ್ತದು? ಎಷ್ಟು ಜನರಿಗೆ ನೆನಪಿತ್ತು? ಅಷ್ಟು ಜನರು ಕೈ ಎತ್ತಿ. ಯಾವುದೇ 2 ಅಕ್ಷರಗಳ ನಡುವೆ, ಸಂಖ್ಯೆಗಳ ನಡುವೆ ಪ್ಲಸ್ ಅಥವಾ ಮೈನಸ್ ಬಂತಂದ್ರೆ ಆ ಪ್ಲಸ್ ಮೈನಸ್ ಎಂತದ್ದು ಅಂದ್ರೆ 2 ಸಪರೇಟ್ ಅಂತ ತೋರಿಸ್ಬಿಡುತ್ತದು. ಅಂದ್ರೆ 2 ಪದ ಇವು. ಅದೇ 2 ಸಂಖ್ಯೆಗಳ ಮಧ್ಯೆ 3x ಮಧ್ಯೆ ಇಂಟು ಇರುತ್ತಲ್ವಾ, ಆ ಇಂಟು ಇದೆ ಅಂದ್ರೆ 3 ಮತ್ತು x ಸಪರೇಟ್ ಅಂತ ತೋರಿಸಲ್ಲ, ಒಂದೇ ಪದ ಅಂತ ತೋರಿಸುತ್ತೆ. ಹಾಗಾಗಿ ಈ ಪ್ಲಸ್ ಮತ್ತು ಮೈನಸ್ ಎಂತ ಕೆಲಸ ಮಾಡುತ್ತೆ ಅಂದ್ರೆ ಮನೆ ಒಡೆ ಕೆಲಸ ಅಂತ ಹೇಳೋದು. ಮತ್ತೆ ನೀನ್ ಬೇರೆ ಅಂತ ಹೇಳುತ್ತದು. ಆದ್ರೆ ಇಂಟು ಮತ್ತು ಡಿವೈಡೆಡ್ ಬೈ ಐತಲ್ಲ, ಯಾವತ್ತೂ ಕೂಡ ನೀನ್ ಬೇರೆ ನಾನ್ ಬೇರೆ ಅನ್ನೋದಿಲ್ಲ. ವಿ ಆರ್ ಆಲ್ ಇಂಗ್ಲಿಷ್ ಅಲ್ಲಿ
ಯು ಆರ್ ಆಲ್ ಒನ್ ಅನ್ನೋದನ್ನ ಇವೆರಡು ನೋಡಿ. ಪ್ಲಸ್ ಮೈನಸ್ ಮಾಡಕ್ ಲೆಕ್ಕ ಮಾಡಕ್ ಬಹಳ ಈಸಿ, ಆದ್ರೆ ಅದು ಎಂತ ಕೆಲಸ ಮಾಡ್ತದಲ್ಲ ಬಿಡ್ರಿ. ಹೇಗಪ್ಪ ಅಂದ್ರೆ ನಾವು ಇವುಗಳ ಆಧಾರದ ಮೇಲೆ ನಾವು ಏನ್ ಮಾಡಿದ್ವಿ, 9th ರಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಕಲ್ತ್ವಿ, ಕರೆಕ್ಟಾ? ಆದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಅವನ್ನೆಲ್ಲವನ್ನ ಬ್ರೀಫ್ ಆಗಿ ಏನ್ ಮಾಡ್ತೇನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾಕಂದ್ರೆ ಅವೆಲ್ಲವೂ ಗೊತ್ತಿದ್ರೆ ನಮಗೆ ಏನಪ್ಪಾ ಅಂದ್ರೆ ಈ ಬಹುಪದೋಕ್ತಿಯಲ್ಲಿ ಯಾವ ರೀತಿ ಬಂತು, ಯಾವ ರೀತಿ ನಾವು ಅದನ್ನ ಸ್ಟಡಿ ಮಾಡಬೇಕು ಅನ್ನೋದು ಒಂದು ಬೇಸಿಕ್ ನಾಲೆಜ್ ಸಿಗುತ್ತೆ ನಿಮಗೆ, ರೈಟ್? ನಾವು ಈ ಬಹುಪದೋಕ್ತಿ, ಏಕಪದೋಕ್ತಿ ಅವೆಲ್ಲ ನೋಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಕ್ವೇಶನ್ ಬರೀತೀನಿ. x² plus 3x minus 7, right? ಕರೆಕ್ಟಾ? ಕಾಣ್ತಿದೆ ನೋಡಿ, ರೈಟ್? x² ಇದರಲ್ಲಿ ಎಷ್ಟು ಪದ ಇದಾವೆ? ಎಂತ ಪದೋಕ್ತಿ ಇದು? ನೆನಪಿದೆ ಅಲ್ವಾ? ನಾವು ಒಂದು ಸಮೀಕರಣ ಅಥವಾ ಉಕ್ತಿ ಅನ್ಕೊಂಬೇಡ, ಉಕ್ತಿ ಅಂದ್ರೆ ಏನು ಗೊತ್ತಾಗತ್ತ, ಆಮೇಲೆ ಹೇಳ್ತೇನೆ. ನಾವು ಇದೊಂದು ಸಮೀಕರಣ ಅಂತ ಕರಿತೀವಿ, ಇಕ್ವೇಶನ್ ಅಂತ ಕರಿತೀವಿ. ಈ ಒಂದು ಇಕ್ವೇಶನ್ ಅಂದಾಗ ಏನೇನಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನೀವು ಎಷ್ಟು ಪದ ಇದೆ ಅಂದಾಗ ಎಷ್ಟಂದ್ರೆ ಎಷ್ಟು? ಅಕಸ್ಮಾತ್ ನಾನು ಮತ್ತೆ ಬರೀತೇನೆ. ಬಹುಪದೋಕ್ತಿ. ಯಾಕೆ ಬಹುಪದೋಕ್ತಿ ಅಂತ ಕರೆದ್ರಿ? ಏನ್ ಜಾಸ್ತಿ ಇದೆ? 3 ಅಥವಾ 4 ಪದಕ್ಕಿಂತ ಜಾಸ್ತಿ ಇಲ್ಲ. 3 ಪದ ಇದ್ದಿದ್ರೆ ತ್ರಿಪದೋಕ್ತಿ ಅಂತೀವಿ, ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ಆಲ್ಮೋಸ್ಟ್ ಎಷ್ಟೇ ಪದಗಳಾದ್ರೂ ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಗೊತ್ತಾಯ್ತಾ ಬಹುಪದೋಕ್ತಿ ಪದದ ಅರ್ಥ? ಬಹುಪದೋಕ್ತಿ. ಈ ಬಹುಪದೋಕ್ತಿಯನ್ನ ತೆಗೆದುಕೊಂಡು ನಾವು ಈ SSLC ಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನ್ವಯಗಳಿರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೇವೆ. ಈ ಬಹುಪದೋಕ್ತಿ ಅರ್ಥ ಆಗ್ಬೇಕಂದ್ರೆ ಬಹುಪದೋಕ್ತಿ ಅನ್ನೋದು ಹೇಗ್ ಬಂತು, ಯಾವ್ಯಾವ ಹಂತದಲ್ಲಿ ಅದನ್ನು ಬಂತು, ಯಾವ ರೀತಿ ವಿಂಗಡಣೆ ಮಾಡಿದ್ವಿ, ಒಂದು ಬಹುಪದೋಕ್ತಿ ಅಂದ್ಮೇಲೆ ಅದರಲ್ಲಿ ಏನೇನಿರುತ್ತೆ ಅನ್ನೋದನ್ನ ಫಸ್ಟ್ ಎಲ್ಲ ತಿಳ್ಕೋಬೇಕು ನಾವು, ಅಲ್ವಾ? ಹಾಗಾಗಿ ಮೊದಲಿಗೆ ಏನ್ ಮಾಡೋಣ, ನಾನು ಆಗಲೇ ಬರ್ನಲ್ವಾ ಆ ಒಂದು ಇಕ್ವೇಶನ್ ಅಂತ ತಿಳ್ಕೊಳ್ತೇನೆ. ಅದೇ ಇಕ್ವೇಶನ್ ಇದು, ರೈಟ್? ಕರೆಕ್ಟಾ? ನೋಡಿ, ಒಂದು ಇಕ್ವೇಶನ್ ಅಂದ ತಕ್ಷಣ ಅಥವಾ ಒಂದು ಬಹುಪದೋಕ್ತಿ ಅಂದ ತಕ್ಷಣ ಈ ಪದದ ಅರ್ಥವನ್ನ ನೋಡ್ಕೊಂಬಿಡೋಣ. ಬಹು ಅಂದ್ರೆ ಎಷ್ಟು? ಬಹಳ. ಪದ ಅಂದ್ರೆ ಎಷ್ಟು? ಪದ ಪದ ಅಂದ್ರೆ ಪದ ಅಷ್ಟೇ. ಅದು ಗಣಿತೀಯವಾಗಿ ಬೀಜಾಕ್ಷರ ಇರಬಹುದು ಅಥವಾ ಒಂದು ಅಕ್ಷರ ಇರಬೇಕು. ಈಗ ಸೆಂಟೆನ್ಸ್ ಅಂದ್ರೆ ಗೊತ್ತಿದೆ ನಿಮಗೆ, ವಾಕ್ಯ. ಪದಗಳ ಅರ್ಥಗರ್ಭಿತವಾಗಿ ಸೇರ್ಕೊಂಡು ಆಗುವಂತದ್ದೇ ಒಂದು ವ್ಯಾಖ್ಯೆ, ಕರೆಕ್ಟಾ? ಆ ಪದ ಅಂತೇವಲ್ಲ, ಅದು ಪದ. ಬಹು ಪದ ಅಂದ್ರೆ ಬಹಳ ಪದಗಳು ಸೇರಿ ಆಗುವಂತ ಒಂದು ಉಕ್ತಿ. ಈಗ ಹೇಳಿದೆ ನೋಡಿ, ಉಕ್ತಿ ಅಂದ್ರೆ ಎಕ್ಸ್ಪ್ರೆಷನ್ ಅಂತ ಅರ್ಥ, ವ್ಯಕ್ತಪಡಿಸೋದು, ಎಕ್ಸ್ಪ್ರೆಷನ್, ಅದನ್ನು ಉಕ್ತಿ ಅಂತ ಕರೀತೀವಿ. ಇದು ಒಂದು ಬಹುಪದೋಕ್ತಿ ಅಥವಾ ತ್ರಿಪದೋಕ್ತಿ. ಓಕೆ, ಈಗ ಅರ್ಥ ಆಯ್ತಾ? ಬಹುಪದ ಪದದ ಅರ್ಥ ಇದೆ. ಯಾವುದೇ ಒಂದು ಸಮೀಕರಣ ಅಂದ್ರೆ ಅದರಲ್ಲಿ ಏನೇನು ಇರ್ತವೆ ಅನ್ನೋದನ್ನ ಮೊದಲು ನೋಡೋಣ, ಅಲ್ವಾ? ಇದೊಂದು ಸಮೀಕರಣ. ಈ ಸಮೀಕರಣದಲ್ಲಿ ಏನೇನಿದಾವ ಅಂತ ನೋಡೋಣ. ಈಗ ಫಸ್ಟ್ ನಾನು ಈ ಪದವನ್ನು ತೆಗೆದುಕೊಳ್ತೇನೆ, ರೌಂಡ್ ಅಪ್ ಮಾಡಿದ್ದೀನಿ ನೋಡಿ. ಯಾವುದು ಅದು? ಎಂತಹ ಪದ? ಏಕಪದ. ಒಂದು ಸಮೀಕರಣದಲ್ಲಿ ಅದರದೇ ಆದ ಒಂದು ಹೆಸರು ಹೇಳ್ತೇವೆ, ಬೀಜಗಣಿತದ ಅದರದ್ದೇ ಆದ ಒಂದು ಹೆಸರು ಹೇಳಿದೆ. ಅದು ಬಹುಪದೋಕ್ತಿಯ ವಿಧಗಳಲ್ಲಿ ಬಂತು.
ಹತ್ತಿರದಲ್ಲಿದ್ದೀರಿ. ಇದನ್ನ ನಾವು ಸ್ಥಿರಾಂಕ ನೋಡಿ, ಸ್ಥಿರಾಂಕ ಅಂತ ಕರಿತೀವಿ. ಏನ್ ಸ್ಥಿರಾಂಕ ಅಂದ್ರೆ 8ನೇ ಕ್ಲಾಸಿಂದ ಕಲ್ತಿರ್ತೀವಿ, 8ರಲ್ಲಿದೆ. ಸ್ಥಿರಾಂಕ ಅಂದ್ರೆ ಬದಲಾವಣೆ ಆಗದೆ ಇರುವಂತದ್ದು, ಕಾನ್ಸ್ಟೆಂಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಸ್ಥಿರಾಂಕವನ್ನು. -7 ಅಂದ್ರೆ -7, +7 ಅಂದ್ರೆ +7. 7 ಹೋಗಿ 7ರ ಬೆಲೆ 7 ಅಂದ್ರೆ 7 ಹೇಳ್ಬೇಕು, ಅದಕ್ಕಿಂತ ಕಡಿಮೆ ಜಾಸ್ತಿ ಹೇಳಕ್ ಬರುತ್ತಾ? ಕಾನ್ಸ್ಟೆಂಟ್, ಏನು ಬದಲಾವಣೆ ಆಗಲ್ಲ. ಕೆಲವೊಬ್ರು ಇರ್ತೀರ, ಎಷ್ಟೇ ಬೈಲಿ ಎಷ್ಟೇ ಬುದ್ಧಿವಾದ ಹೇಳಿ ಬದಲಾವಣೆ ಆಗದೇ ಇಲ್ಲ. ಏನ್ ಕಾನ್ಸ್ಟೆಂಟ್ ಆಗದ ಮರೆ, ಅವನು ಬದಲಾವಣೆನೇ ಆಗಲ್ಲ ಅಂತೇಳಿ, ಹೌದಲ್ವ? ಕರೆಕ್ಟಾ? ಹಂಗೆ ಈ -7 ನೋಡಿ, ಚಿಹ್ನೆಯೊಂದಿಗೆ ಹೇಳ್ತೇನೆ ಯಾವತ್ತು ಈ ಸಂಖ್ಯೆಗೆ ಇಲ್ಲಿ ಚಿಹ್ನೆ ಸಂಬಂಧ, ಇದಕ್ಕೆ ಈ ಚಿಹ್ನೆ ಸಂಬಂಧ, ಇದಕ್ಕೆ ಇದ್ರ ಹಿಂದಿರೋ ಚಿಹ್ನೆ ಸಂಬಂಧ, ಆಯ್ತಾ? ಹಂಗಾಗಿ -7 ಅನ್ನೋದೇನಪ್ಪ ಅಂದ್ರೆ ಒಂದು ಸ್ಥಿರಾಂಕ, ಒಂದು ಸಮೀಕರಣದಲ್ಲಿ ಬರುವಂತದ್ದು ಒಂದು ಸ್ಥಿರಾಂಕ. ಅದು ಒಂದೇ ಒಂದು ಬೆಲೆ ಇರುತ್ತೆ, ಆ ಬೆಲೆ ಯಾವತ್ತು ಬದಲಾವಣೆ ಆಗಲ್ಲ. -7 ಇರ್ಬೇಕಂತಿಲ್ಲ, +7 ಇರ್ಬೋದು, +2 ಇರ್ಬೋದು, 3 ಇರ್ಬೋದು, 1000 ಇರ್ಬೋದು, ಕೋಟಿ ಇರ್ಬೋದು. ಸ್ಥಿರಾಂಕ 1 ಲಕ್ಷ ರೂಪಾಯಿ ಕೊಡ್ತಿದೀವಿ ಅಂದ್ರೆ 1 ಲಕ್ಷ ಅನ್ನೋ ಸ್ಥಿರಾಂಕನೇ, ಆಯ್ತಾ? 1 ಲಕ್ಷ ಅನ್ನೋ ಸ್ಥಿರಾಂಕ ಏನೋ ಬದಲಾವಣೆ ಆಗುತ್ತೆ. ಅದ್ರಾಗಿರೋ 1 ಲಕ್ಷ ರೂಪಾಯಿ ದುಡ್ಡಲ್ಲಿ ಒಂದು ನೋಟ್ ತಗೊಂಡು ಮಾತ್ರ ಕಮ್ಮಿ ಆಗ್ಬೋದು, ಆದ್ರೆ 1 ಲಕ್ಷ 1 ಲಕ್ಷನೇ, ಅದು ಕಾನ್ಸ್ಟೆಂಟ್, ಸ್ಥಿರವಾಗಿ ಇರೋದು ಅಂತ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲೊಂದು ಅಕ್ಷರ ನೋಡ್ತಿದೆ, ಇದು ಏನು? ಅದು x ತಾನೆ, ಫಸ್ಟ್ x. ಅದು ಈ x ಗೆ ನಾವು ಯಾವುದೇ ಬೆಲೆಯನ್ನಾದ್ರೂ ಹಾಕ್ಬಹುದು, ಅಥವಾ ಅದರ ಬೆಲೆ ಇಂಥದ್ದೇ ಅಂತ ಹೇಳಕ್ ಬರಲ್ಲ. ಅದು ಸ್ಥಿರವಾಗಿರಲ್ಲ. ಅದ್ರ ಬೆಲೆ 1 ಹಾಕ್ಬೋದು, 2 ಹಾಕ್ಬೋದು, 3 ಹಾಕ್ಬೋದು, 4 ಹಾಕ್ಬೋದು, -5 ಹಾಕ್ಬೋದು, -6 ಹಾಕ್ಬೋದು. ಅದ್ರ ಬೆಲೆ ಗೊತ್ತಿರಲ್ಲ, ಎಷ್ಟಾದ್ರೂ ಇರ್ಬೋದು. ವೇರಿಯಬಲ್ಸ್ ಅಂತ ಕರಿತೀವಿ ಅದನ್ನು. ತುಂಬಾ ವೇರಿಯೇಷನ್ ಆಗ್ತಿದೆ ಅಂತೀವಲ್ವಾ, ರೀಡಿಂಗ್ಸ್ ಅವು ಇವು ನೋಡಿದಾಗ ತುಂಬಾ ವೇರಿಯೇಷನ್ ಆಗ್ತಿದೆ ಅಂತ. ವೇರಿಯೇಷನ್ ಇಸ್ ನಥಿಂಗ್ ಬಟ್ ಅಂದ್ರೆ ಏನಪ್ಪಾ ಅಂದ್ರೆ ಬದಲಾವಣೆ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಇದನ್ನ ಚರಾಕ್ಷರ ಅಂತ ಕರಿತೀವಿ. EX ಇರ್ಬೋದು, EX ಇರ್ಬೋದು, ನಿರ್ದಿಷ್ಟವಾದ ಒಂದು ಬೆಲೆ ಇರೋದಿಲ್ಲ ಅವಕ್ಕೆ, ಅವುಗಳನ್ನ ನಾವೇನಂತ ಕರಿತೀವಿ? ಚರಾಕ್ಷರ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಒಂದು ಸಮೀಕರಣ ಅಂದ ತಕ್ಷಣ ನಾವೇನೇನು ನೋಡಬಹುದು? ಸ್ಥಿರಾಂಕ ನೋಡಿದ್ವು ಮೊದಲನೇದು, ಎರಡನೇದು ಚರಾಕ್ಷರ. ಎಷ್ಟು ಚರಾಕ್ಷರ ಇದೆ ಅದ್ರಾಗ? ಒಂದೇ ಚರಾಕ್ಷರ. x y ಇದ್ರೆ 2 ಚರಾಕ್ಷರ, ಒಂದೇ x ತಾನೇ ಇರೋದು, ಕರೆಕ್ಟ್? ಜೊತೆಗೆ ಇನ್ನೊಂದು ನೋಡ್ತೇವೆ ಈ ಸಮೀಕರಣದಲ್ಲಿ, ಸಹಗುಣಕ. ಈ x ನ ಸಹಗುಣಕ ಯಾವುದು? 3. ಹೇಗೆ ಗೊತ್ತಾಯ್ತು ನಿಮಗೆ 3 ಸಹಗುಣಕ ಅಂತ? 3 ಅದು ಹಿಂದಿರೋದಕ್ಕೆ. ಸರಿ, ಈ x² ನ ಸಹಗುಣಕ ಯಾವುದು? 1. ವೆರಿ ಗುಡ್, ನೆನಪಿದಾವಲ್ವಾ? ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದಲ್ವಾ, 9th ರಲ್ಲಿ ನೆನಪಿದಾವೆ. -7 ನ ಸಹಗುಣಕ ನಾಳೆ ನೋಡ್ಕೊಂಡ್ ಬರ್ಬೇಕು, ಅಂದ್ರೆ ತಿಳ್ಕೊಂಬನ್ನಿ. ನಾಳೆ ಅದ್ರ ಪುತ್ರ ಹೇಳ್ಬೇಕು ನಿಮಗೆ. x ನ ಸಹಗುಣಕ 3, ಬರೀ 3 ಅಲ್ಲ, +3. x² ನ ಸಹಗುಣಕ 1 +1. ಪಕ್ಕದಾಗ ಏನಿಲ್ಲ ಅದು ಒಂದಿರುತ್ತೆ, ಇದು ಸಹ. ಯಾಕೆ ಸಹಗುಣಕ ಅಂತ ಹೇಳಿದ್ವಿ? ಅದರೊಂದಿಗೆ ಅದು ಏನಾಗುತ್ತೆ, ಈಗ ಉದಾಹರಣೆಗೆ ಸಹಪಾಠಿಗಳು ಅಂತೀವಿ, ಸಹಚರರು ಅಂತ ಕರಿತೀವಿ. ನೀವೆಲ್ಲ ಸಹಪಾಠಿಗಳು, ಇವಳು ಅವಳು ಅವಳು ಇವರು ಇವರು ಇವೆಲ್ಲ ಸಹಪಾಠಿಗಳು, ಅಂದ್ರೆ ಒಂದೇ ಜೊತೆಗಿರೋದು ಸಹಪಾಠಿನ ಅಂತ. ಹಾಗೆ ಸಹಗುಣಕ ಅಂದ್ರೆ ಇದ್ರ ಜೊತೆ ಇದು ಗುಣಿಸಲ್ಪಟ್ಟಿರುತ್ತಲ್ವಾ, ಅಲ್ವಾ? ಹಾಗಾಗಿ ಗುಣಕ, ಸಹ ಜೊತೆ ಗುಣಿಸಲ್ಪಟ್ಟಿರೋದು ಸಹಗುಣಕ ಅಂತ. ಈಗ ಅರ್ಥ ಆಯ್ತಾ? ಒಂದು ಸಮೀಕರಣದಲ್ಲಿ ನಾವು ಏನೆಲ್ಲ ನೋಡ್ತೇವೆ, ಅರ್ಥ ಆಯ್ತಾ? ಹೀಗೆ ನಾವು ಬೀಜಗಣಿತದಲ್ಲಿ ಸಮೀಕರಣಗಳನ್ನು ನೋಡ್ತೇವೆ. ನಂತರದಲ್ಲಿ ನಾವು ಈ ಬಹುಪದೋಕ್ತಿಯ ವಿಧಗಳನ್ನ ನಾವು ನೋಡ್ತಾ ಹೋಗೋಣ. ಏನ್ ನೋಡೋಣ? ವಿಧಗಳು. ಅರ್ಥ ಆಯ್ತಾ? ಇನ್ನೊಂದು ಟೈಮ್ ಹೇಳ್ತೀರಾ? ಏನಿದು? ಸ್ಥಿರಾಂಕ. ಇದು ಹೇಳಿದ ನಾನು ಓನ್ಲಿ
ಇದು ಮಾತ್ರ ಆದ್ರೆ 3 x ಗೆ ಸಹ ಇದು ಸಹ 1 ಹೀಗೆ ಅರ್ಥ ಆಯ್ತಾ ಈಗ? ಓಕೆ, ಈಗ ನಾವು ಏನ್ ಮಾಡೋಣ, ಬಹುಪದೋಕ್ತಿಯ ವಿಧಗಳನ್ನು ನೋಡೋಣ. ಕರೆಕ್ಟಾ? ಈಗ ಬಹುಪದೋಕ್ತಿಯ ವಿಧಗಳನ್ನು ನೋಡಿದಾಗ ನಾವು ಬಹುಪದೋಕ್ತಿಯನ್ನ ಎರಡು ರೀತಿಯಾಗಿ ವಿಂಗಡಿಸ್ತೇವೆ. ರೈಟ್? ಬಹುಪದೋಕ್ತಿಯನ್ನ ಎರಡು ರೀತಿಯಾಗಿ ವಿಂಗಡಿಸ್ತೇವೆ. ಒಂದನೇದು ಘಾತದ ಆಧಾರದ ಮೇಲೆ. ಘಾತದ ಆಧಾರದ ಮೇಲೆ ಅಂದ್ರೆ ಘಾತವನ್ನ ಡಿಗ್ರಿ ಅಂತ ಕರೀತೀವಿ. ಇನ್ನೊಂದು ಹಿಂದಿನ ತರಗತಿ ಹೇಳಿದ್ದೆ, ಪದಗಳ ಆಧಾರದ ಮೇಲೆ. ರೈಟ್? ಇಲ್ಲಿ ಪದಗಳ ಆಧಾರದ ಮೇಲೆ ಮತ್ತು ಘಾತದ ಆಧಾರದ ಮೇಲೆ ನಾವು ವಿಂಗಡಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದೆ. ಹಿಂದಿನ ತರಗತಿಯಲ್ಲೂ ಅದ್ರ ಬಗ್ಗೆ ನಾವು ಬ್ರೀಫ್ ಆಗಿ ಹೇಳಿದ್ದೆ. ಹಾಗಾದ್ರೆ ಪದಗಳ ಆಧಾರದ ಮೇಲೆ ಮಾಡೋದಾದ್ರೆ ಯಾವ ಮಾಡಬಹುದು? ಹಿಂದಿನ ತರಗತಿಯಲ್ಲಿ ನೆನಪಿರೋರು ಹೇಳಿ. ಆಗಲೇ ಹೇಳಿದ್ನಲ್ವಾ, ಪ್ರಾರಂಭದಲ್ಲಿ ಹೇಳಿದ್ವಿ ನಾವು. ಇದು ಎಷ್ಟು ಪದ ಇದೆ? ಇದು ಎಷ್ಟು ಪದ ಇದೆ? ಒಂದಿದ್ರೆ ಎಷ್ಟು? ಎಂತ ಹೆಸರು? ತುಂಬಾ ಬೀಜಗಣಿತ ಅಂತ ಏನೇನೋ ಇರೋದಿಲ್ಲ. ಓಕೆ, ಈಗ ನೆನಪಾಯ್ತಾ ಪದಗಳ ವಿಧಗಳು ಅಂದ್ರೆ? ಈ ಮೊದಲೇ ನಾವು ಏನ್ ಮಾಡೋಣ, ಘಾತಗಳ ಆಧಾರದ ಮೇಲೆ ನಾವೇನ್ ಮಾಡೋಣ, ಈ ಡಿಗ್ರಿಗಳ ಆಧಾರದ ಮೇಲೆ ನಾವೇನ್ ಮಾಡೋಣ, ಈ ಬಹುಪದೋಕ್ತಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬರುವಂತದ್ದು ಶೂನ್ಯ ಬಹುಪದೋಕ್ತಿ. ಇಲ್ಲಿ ಶೂನ್ಯ ಬಹುಪದೋಕ್ತಿ ಅಂತ ಕರಿತೇವೆ. ಅದ್ರ ಡಿಗ್ರಿ ಎಷ್ಟಿರುತ್ತಪ್ಪ ಅಂದ್ರೆ 0 ಇರುತ್ತೆ. ಡಿಗ್ರಿ 0 ಅನ್ನೋದ್ರ ಅರ್ಥ ತಿಳ್ಕೊಳಕ್ಕಿಂತ ಮುಂಚೆ ನಾವು ಏನು ಡಿಗ್ರಿ ಅಂತ ಯಾಕೆ ಬಳಸಿದ್ವಿ ಅನ್ನೋದನ್ನ ಸೇರ್ಕೊಳ್ಳೋಣ. ಉದಾಹರಣೆಗೆ ಆಗಲೇ ಒಂದು ಇಕ್ವೇಶನ್ ಬರೆದೆ, x² + 3x + -7. ರೈಟ್? ಈ ಒಂದು ಸಮೀಕರಣದಲ್ಲಿ ಹೈಯೆಸ್ಟ್ ಘಾತ ಯಾವುದು? ಸ್ಕ್ವೇರ್ ಮೀನ್ಸ್ 2. ಕರೆಕ್ಟಾ? 2 ಹೈಯೆಸ್ಟ್ ಅದೇನಾ? ಅದಕ್ಕಿಂತ ಜಾಸ್ತಿ ಯಾವುದು ಇಲ್ವಾ? ಮೈನಸ್ ಎದ್ದು ಹೇಳ್ಬೇಕು ಬೇಗ. ಮೈನಸ್ ಇದು ಘಾತನ? ಮತ್ತೆ ಘಾತ ಅಷ್ಟೇ ನೋಡಿ. ಹೈಯೆಸ್ಟ್ ಯಾವುದು? ಇನ್ನೊಂದು ಬರೀತೀನಿ. ಇದು ಒಂದು ಸಮೀಕರಣ, ಇದು ಒಂದು ತ್ರಿಪದೋಕ್ತಿ ವಿಧಗಳಲ್ಲಿ ಹೇಳೋದಾದ್ರೆ. ಇದು ಒಂದು ಘನಪದೋಕ್ತಿ. ನೀವು ವಿಧಗಳಲ್ಲಿ ಹೇಳಿಲ್ಲ ಆದ್ರೂ ಹೇಳೋದಾದ್ರೆ ಅವೆಲ್ಲವೂ ಆಮೇಲೆ ನಿಮಗೆ ಇನ್ನು ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಇದರಲ್ಲಿ ಘಾತ ಎಷ್ಟು? ಹೈಯೆಸ್ಟ್ ಎಷ್ಟು? 3. 3 ಏನಂತ ಕರೀಬಹುದು? ವಿಧಗಳು ಹೇಳ್ಬೇಡಿ. ಈಗ 2 ಅಂತ ಕರಿತೀವಿ. ಘಾತ 2 ಇದ್ರೆ ಸ್ಕ್ವೇರ್, ಘಾತ 3 ಇದ್ರೆ ವೆರಿ ಗುಡ್, ಕ್ಯೂಬ್. ನೋಡಿ, ಇಲ್ಲಿ ಘಾತ 2 ಇದೆ, ಘಾತ 3 ಇದೆ. ಅರ್ಥ ಆಯ್ತಾ? ಆಗ ಹೈಯೆಸ್ಟ್ ಯಾವುದು? 3. ಯಾವ್ದು ದೊಡ್ಡದು? ಯಾವ್ದು ಮಹತ್ತಮ? ವೆರಿ ಗುಡ್. ಯಾವುದರ ಘಾತ ಹೈಯೆಸ್ಟ್ ಇರುತ್ತೋ ಅದನ್ನ ನಾವು ಆ ಒಂದು ಸಮೀಕರಣದ ಡಿಗ್ರಿ ಅಂತ ಕರಿತೀವಿ. ಈ ಸಮೀಕರಣದಲ್ಲಿ ಘಾತ 2 ಇದೆ, 3 ಇದೆ, ಆದ್ರೆ ಹೈಯೆಸ್ಟ್ ಇರೋದು 3. ಇದು ಡಿಗ್ರಿ. ಆದ್ರೆ ಈ ಸಮೀಕರಣದಲ್ಲಿ ಹೈಯೆಸ್ಟ್ ಇರೋದು ಯಾವುದು? 2. ಇದು ಈ ಸಮೀಕರಣದ ಡಿಗ್ರಿ. ಈಗ ಅರ್ಥ
ಅರ್ಥ ಆಯ್ತಾ ಡಿಗ್ರಿ ಅಂದ್ರೆ? ಡಿಗ್ರಿ ಅಂದ್ರೆ ಏನು? ಹೈಯೆಸ್ಟ್ ಪವರ್. ಹೈಯೆಸ್ಟ್ ಪವರ್ ಅಂದ್ರೆ ಹೆಚ್ಚು ಘಾತ ಯಾವುದು ಹೊಂದಿದೆಯೋ ಅದು ಆ ಒಂದು ಸಮೀಕರಣದ ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಏನ್ ಪ್ರಾಬ್ಲಮ್ ಇಲ್ಲ. ಈಗ ಈ ಡಿಗ್ರಿಗಳ ಆಧಾರದ ಮೇಲೆ ನಾವೇನ್ ಮಾಡೋಣ? ಬಹುಪದೋಕ್ತಿಯನ್ನ ವಿಂಗಡಣೆ ಮಾಡ್ತಾ ಹೋಗೋಣ. ಮೊದಲನೇ ಶೂನ್ಯ ಬಹುಪದೋಕ್ತಿ ಇಲ್ಲಿದೆ ನೋಡಿ, ಮಾಡಿದ್ವಿ. ಬಹುಪದೋಕ್ತಿಗಳ ವಿಧಗಳು. ಮೊದಲನೇದು ಘಾತ ಅಥವಾ ಡಿಗ್ರಿ ಆಧಾರದ ಮೇಲೆ 4 ವಿಧವನ್ನ ಮಾಡ್ತೀವಿ. ಮೊದಲನೇದು ಶೂನ್ಯ ಬಹುಪದೋಕ್ತಿ, ಎರಡನೇದು ರೇಖಾತ್ಮಕ ಬಹುಪದೋಕ್ತಿ, ಮೂರನೇದು ವರ್ಗಾತ್ಮಕ ಅಥವಾ ವರ್ಗ ಬಹುಪದೋಕ್ತಿ, ನಾಲ್ಕನೇದು ಘನ ಬಹುಪದೋಕ್ತಿ. ಆಮೇಲೆ ಒಂದೊಂದೇ ಉದಾಹರಣೆ ನೋಡೋಣ. ಕಾಣ್ತಿದೆ ಎಲ್ರಿಗೂ? ನೋಡಿ, ಎರಡು ವಿಧಗಳ ಮೇಲೆ ಮಾಡ್ತೀವಿ, ಎರಡು ಆಧಾರದ ಮೇಲೆ ಮಾಡ್ತೀವಿ. ಒಂದನೇದು ಡಿಗ್ರಿಗಳ ಆಧಾರದ ಮೇಲೆ 4 ಭಾಗಗಳನ್ನ ಮಾಡ್ತೀವಿ. ನಂತರ ಪದಗಳ ಆಧಾರದ ಮೇಲೆ ಪದಗಳ ಆಧಾರದ ಮೇಲೆ 4 ವಿಧಗಳನ್ನಾಗಿ ಮಾಡ್ತೀವಿ. ಇದು ಬಹುಪದೋಕ್ತಿಯ ವಿಧಗಳು. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಶೂನ್ಯ ಬಹುಪದೋಕ್ತಿ. ಶೂನ್ಯ ಇಟ್ ಮೀನ್ಸ್ 0. ಏನ್ 0 ಆಗಿರುತ್ತಲ್ಲಿ? ವೆರಿ ಗುಡ್. ಡಿಗ್ರಿ ಅಂದ್ರೆ ಏನು? ಘಾತ. ಬರೀ ಘಾತನ? ಈಗ ಒಂದು ಇಕ್ವೇಶನ್ ತೋರಿಸಿದೆ, ಅಲ್ಲಿ 2 ಇರುತ್ತೆ 3 ಇರುತ್ತೆ ಘಾತ. ಆದ್ರೆ 3 ಡಿಗ್ರಿ ಅಂತ ಇರುತ್ತೆ. ಯಾಕೆ? ದೊಡ್ಡ ಘಾತ. ಆಘಾತ ಅಲ್ಲ, ಮತ್ತೆ ದೊಡ್ಡ ಘಾತ. ಆಘಾತ ಅಂದ್ರೆ ಬೇರೆ ಆಗ್ಬಿಡುತ್ತೆ ಅಲ್ವಾ? ಹೈಯೆಸ್ಟ್ ಪವರ್ ಇರೋದನ್ನು ನಾವು ಡಿಗ್ರಿ ಅಂತ ಕರಿತೇವೆ. ಇಲ್ಲಿ ಯಾವುದೇ ಒಂದು ಇಕ್ವೇಶನ್ ನ ಎಕ್ಸ್ ನ ಘಾತ, ಯಾವ ಚರಾಕ್ಷರ ಇರುತ್ತೋ ಅದರ ಘಾತ 0 ಇತ್ತಂದ್ರೆ ಅಂತಹ ನಾವು ಸಮೀಕರಣವನ್ನು ಏನಂತ ಕರಿತೀವಿ? ಶೂನ್ಯ ಬಹುಪದೋಕ್ತಿ. ಉದಾಹರಣೆಗೆ x⁴ + 7. x ನ ಘಾತ 0 ಅಂದ್ರೆ ಬೆಲೆ ಎಷ್ಟು? ವೆರಿ ಗುಡ್. ಎಷ್ಟು? 1. 1 + 7 = 8. ಇದೊಂದು ನೋಡಿ ಬಹುಪದೋಕ್ತಿ ತಾನೆ. ಅದ್ರ ಘಾತ ಎಷ್ಟಿದೆ? x ನ ಘಾತ 0 ಇದೆ. ಹಾಗಾಗಿ ಇಂಥವನ್ನ ನಾವು ಶೂನ್ಯ ಬಹುಪದೋಕ್ತಿ ಅಂತ ಕರೀತೀವಿ. ಎರಡನೇದು ರೇಖಾತ್ಮಕ ಬಹುಪದೋಕ್ತಿ. ಅಂದ್ರೆ ಅಲ್ಲಿರುವಂತಹ ಚರಾಕ್ಷರದ ಘಾತ 1 ಇರಬೇಕು. ಅಂತವನ್ನ ಏನಂತ ಕರಿತೇವೆ? ಒಂದೊಂದು ಉದಾಹರಣೆ ಬರೀರಿ ನೋಡೋಣ. ರೇಖಾತ್ಮಕ ಬಹುಪದೋಕ್ತಿಗೆ ಚರಾಕ್ಷರದ ಘಾತ ಏನಾಗಿರ್ಬೇಕು? 1 ಆಗಿರ್ಬೇಕು. ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಮರ್ಕಂಡಿಲ್ಲ, ಉದಾಹರಣೆ ಬರೀ ಅಂದ್ರೆ ತಪ್ಪಾದ್ರಲ್ಲಿ ಹೇಳು. 2x - 5 ಬರುತ್ತಾ? ನೋಡಿ, ವೆರಿ ಗುಡ್. ಇಲ್ಲಿ ನೋಡಿ, ಇಲ್ಲಿರುವಂತ ಚರಾಕ್ಷರದ ಘಾತ ಏನಿಲ್ಲ ಅಂದ್ರೂ 1 ಇರುತ್ತೆ. ಇಂಥವನ್ನ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಅಥವಾ x + 5, x - 2 ಮುಂತಾದವು. ಓಕೆ, ಈಗ ವರ್ಗ ಬಹುಪದೋಕ್ತಿ ಒಬ್ಬ ಉದಾಹರಣೆ ಕೊಡಿ. ಇಲ್ಲಿ ಡಿಗ್ರಿ ಎಷ್ಟಿರುತ್ತೆ? 2. ಉದಾಹರಣೆಗೆ 3x² 5 ಬರುತ್ತೆ ನೋಡಿ. ಇಲ್ಲಿ ಘಾತ ಮಾತಮ ಘಾತ ಎಷ್ಟಾಯ್ತು? ಅದು ವರ್ಗ ಬಹುಪದೋಕ್ತಿ. ಈಗ ಘನ ಬಹುಪದೋಕ್ತಿ. ಇದು ಡಿಗ್ರಿ ಎಷ್ಟಿರುತ್ತೆ? 3. ಉದಾಹರಣೆ ವರ್ಷಿತ ಅಥವಾ ಯಾರಾದ್ರೂ ಕೊಟೇಶನ್ ಏನ್ ಹೇಳ್ತೇನ? x2 + 3x² - 2x
ಪ್ಲಸ್ 5 ಈಕ್ವಲ್ಸ್ ಟು 0. ನಮಗೆ ಅವು ಎಷ್ಟಾದ್ರೂ ಇರಲಿ ಪದಗಳು ಬೇಕಾಗಿಲ್ಲ, ಅಲ್ಲಿರುವಂತ ಚರಾಕ್ಷರದ ಘಾತ ಹೈಯೆಸ್ಟ್ ಘಾತ ಹೆಚ್ಚು ದೊಡ್ಡ ಘಾತ 3 ಆಗ್ಬಿಟ್ರೆ ಅಂತಹ ನಾವು ಸಮೀಕರಣವನ್ನು ಏನಂತ ಕರಿತೇವೆ? ಕರೆಕ್ಟ್, ಘನ ಬಹುಪದೋಕ್ತಿ ಅಂತ ಕರಿತೀವಿ. ಈಗ ಈ 4 ಇದರೊಳಗೆ ಅರ್ಥ ಆಯ್ತಾ? ಈಗ ಇನ್ನೊಂದು ಆಧಾರದ ಮೇಲೆ ಮಾಡಿದರೆ ಅವುಗಳನ್ನು ನೋಡೋಣ. ಪದಗಳ ಆಧಾರದ ಮೇಲೆ ನೋಡಿ, ಪದಗಳ ಆಧಾರದ ಮೇಲೆ ಮಾಡ್ತಾ ಹೋದ್ರೆ ಒಂದೇದು ಒಂದು ಪದ ಇದ್ರೆ ಏಕ ಪದೋಕ್ತಿ, ಎರಡನೇದು ದ್ವಿಪದೋಕ್ತಿ, ಮೂರನೇದು ತ್ರಿಪದೋಕ್ತಿ, ನಾಲ್ಕನೇದು ಬಹುಪದೋಕ್ತಿ. ಇದಕ್ಕಂದ್ರೆ ಇಷ್ಟೇ ಅಂತಿರಲ್ಲ ಬಹುಪದೋಕ್ತಿ, ರೈಟ್? ಈಗ ನೋಡಿ, ನಾವೇನಾದ್ರು ಹೇಳಿದ್ವಾ? ನೀವೇ ಎಲ್ಲ ಉದಾಹರಣೆ ಹೇಳ್ಬಿಟ್ರಿ, ಈ ವಿಧಗಳನ್ನು ಕೂಡ ನೀವೇ ಹೇಳ್ಬಿಟ್ರಿ. ಹಾಗಾದ್ರೆ ಏಕಪದೋಕ್ತಿಗೆ ಯಾರಾದ್ರು ಉದಾಹರಣೆ ಕೊಡಿ? 3x. ಸರಿ, 3x. ಮತ್ತೆ ಬೇರೆ ಯಾರು? -5y. -5y. ಮತ್ತೆ -5/4. ಒಂದು ಚರಾಕ್ಷರ ಬೀಜ ಮಾಡಿದ್ವಿ ಅಲ್ಲವಾ? x 5x/4 ಬರುತ್ತೆ. ಸರಿ, ಇಂಥವನ್ನ ಏಕಪದೋಕ್ತಿ. ನೆಕ್ಸ್ಟ್ ದ್ವಿಪದೋಕ್ತಿ ಅಂದ್ರೆ 2 ಪದ ಇರುತ್ತೆ. ಯಾಕೆ ಕೊಡ್ತೀವಿ ಉದಾಹರಣೆ? ನೀವೇನಾದ್ರು ಅರ್ಷದ್ ಹೆಣ್ಣುಗೋಸ್ಕರ 2x+y. ವೆರಿ ಗುಡ್. ಮತ್ತೆ -4y +2. ಓಕೆ, ವೆರಿ ಗುಡ್. ಬೇರೆ 3z+4. ವೆರಿ ಗುಡ್. ಇವೆಲ್ಲವೂ ಕೂಡ 2 ಪದ ಇದಾವ. 2 ಪದ ಅಂತ ಹೆಂಗ್ ಗೊತ್ತಾಗುತ್ತೆ? ಪ್ಲಸ್ ಇರ್ತಾವ, ಮೈನಸ್ ಬಂದ್ಬಿಡ್ತಾವೆ. ಅದು 2 ಪದ ಅಂತ ಹೇಳಿ ತೋರಿಸುತ್ತೆ. ತ್ರಿಪದೋಕ್ತಿ 3 ಪದ. 3x² + 2x + 3 ಪದವಂತ. 4x + 2y + 3. ಚರಾಕ್ಷರ 2 ಬರ್ಬೋದು, ಒಂದೇ ಬರ್ಬೇಕಂತ ಏನಿಲ್ಲ. ಬಹುಪದೋಕ್ತಿ ಅಂದ್ರೆ ಗೊತ್ತಿರೋದೆ 3 ಅಥವಾ 3ಕ್ಕಿಂತ ಜಾಸ್ತಿ ಪದಗಳು ಇದ್ಬಿಟ್ರೆ ಕೂಡ ಕರಿತೀವಿ. ಕ್ಲಿಯರ್? ಇದನ್ನು ಗೊತ್ತಾತ? ಅರ್ಥ ಆತ ಇಲ್ಲಿವರೆಗೂ? ಚೆನ್ನಾಗಿದೆ ಅಲ್ವಾ? ಬಹುಪದೋಕ್ತಿಗಳು ಹೆಂಗಂದ್ರೆ 2 ಕೊಂಬೆ ಇಟ್ಕೊಂಡ ಹೊಟ್ಯಾವು. ಒಂದ್ ಕಡೆ ಅದ್ರ ವಿಧಗಳನ್ನ ಯಾವ್ದ್ರ ಆಧಾರದ ಮೇಲೆ ಮಾಡ್ತೇವೆ? ಘಾತ ಮೀನ್ಸ್ ಡಿಗ್ರಿಗಳ ಆಧಾರದ ಮೇಲೆ ವಿಧಗಳನ್ನ ಮಾಡ್ತೇವೆ. ಇನ್ನೊಂದ್ ಕಡೆ ಪದಗಳ ಆಧಾರದ ಮೇಲೆ ಮಾಡ್ತೇವೆ. ಮತ್ತೊಂದು ಸಮೀಕರಣ ಹೇಗಿರುತ್ತೆ ಅನ್ನೋದು ಗೊತ್ತಾಯ್ತು ಅಲ್ವಾ? ಆ ಸಮೀಕರಣದಲ್ಲಿ ಏನೆಲ್ಲ ಇರ್ತಾವ ಅನ್ನೋದು ಗೊತ್ತಾಯ್ತಾ? ಏನೇನಿರ್ತಾವ ಸಮೀಕರಣದಲ್ಲಿ? ವೆರಿ ಗುಡ್. ಸ್ಥಿರಾಂಕ, ಸಹಗುಣಕ, ಘಾತ ಎಲ್ಲವೂ ಇರ್ತವೆ. ಇವೆಲ್ಲವನ್ನ ಒಟ್ಟಾಗಿ ನಾವು ಸಮೀಕರಣವನ್ನ ನೋಡಬಹುದು. ಇಷ್ಟು ನಿಮಗೆ ಒಂದು ಬಹುಪದೋಕ್ತಿ ಚಾಪ್ಟರ್ ಅನ್ನ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗೊತ್ತಾಯ್ತು ಅಲ್ವಾ? ಗೊತ್ತಾಯ್ತು ಎಲ್ರಿಗೂ? ಇನ್ನು ನಾವು ಮುಂದಿನ ತರಗತಿಯಲ್ಲಿ ಏನ್ ನೋಡ್ಬೇಕಂದ್ರೆ ಬಹುಪದೋಕ್ತಿಗಳ ಶೂನ್ಯತೆ ಅಂತ ಕರೀತೀವಿ. ಬ್ರೀಫ್ ಆಗಿ ಹೇಳ್ತೀನಿ. ಶೂನ್ಯತೆ ಅಂದ್ರೆ ನಮಗೆ ಈಗ ನೋಡಿ 0 ಕೊನೆಗೆ ಏನು ಬೆಲೆ ಇಲ್ಲ ಅಂತೇವಲ್ಲ. ನೋಡಿ 0 ಎಷ್ಟೆಲ್ಲ ಆಟ ಆಡುತ್ತೆ. ಆ 0 ಮುಂದೆ ಇದ್ರೆ ಒಂದು ಆಟ, ಹಿಂದಿದ್ರೆ ಒಂದು ಆಟ ಅಲ್ವಾ? 0 ಮುಂದಿದ್ರೆ ದೊಡ್ಡ ಆಟ, 0 ಹಿಂದಿದ್ರೆ ಆಟನೇ ಇಲ್ಲ, ಬೆಲೆನೇ ಇಲ್ಲ ಅಂತ ಅರ್ಥ ಅಲ್ವಾ? ಮುಂದಿನ ತರಗತಿಯಲ್ಲಿ ನಾವು ಬಹುಪದೋಕ್ತಿ ಶೂನ್ಯತೆ ಬಗ್ಗೆ ತಿಳ್ಕೊಳ್ಳೋಣ. ಶೂನ್ಯತೆ ಅಂದ್ರೆ ಮೀನ್ಸ್ 0. ಇದರ ಅರ್ಥ ಒಂದೇ ಲೈನ್ ಅಲ್ಲಿ ಹೇಳ್ಬಿಡ್ತೀನಿ. ಸ್ವಲ್ಪ ನೀವು ಮನೆಯಲ್ಲಿ ಉದಾಹರಣೆ ಲೆಕ್ಕಗಳನ್ನು ನೋಡ್ಕೊಂಡು ಬನ್ನಿ ಶೂನ್ಯತೆ ಬಗ್ಗೆ. ಶೂನ್ಯತೆ ಅಂದ್ರೆ ಏನು? ಬಹುಪದೋಕ್ತಿಗಳ ಶೂನ್ಯತೆ ಅಂದ್ರೆ ಈ ಬಹುಪದೋಕ್ತಿ ಅಂದ್ರೆ ಒಂದು ಈಕ್ವೇಶನ್. ಫಾರ್ ಎಕ್ಸಾಂಪಲ್ 3x² +
7x minus 5. ಈ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೆ ಅರ್ಥ ಏನು ಬಹುಪದೋಕ್ತಿ ಇದೆ ಅಲ್ವಾ, ಈ ಬಹುಪದೋಕ್ತಿ 0 ಆಗಬೇಕು, ಕಂಪ್ಲೀಟ್ 0 ಆಗಬೇಕು. 0 ಆಗಲಿಕ್ಕೆ ಆ ಬಹುಪದೋಕ್ತಿಗೆ ಬೆಲೆ ಹಾಕ್ತೇವೆ. ಎಷ್ಟೋ ಗೊತ್ತಿಲ್ಲ ನನಗೆ, ಆ ಬೆಲೆ ಹಾಕ್ತೇವೆ. ಬೆಲೆ ಹಾಕಿದಾಗ ಈ ಬೆಲೆ ಎಲ್ಲ ಹಾಕ್ತೀರಾ ಈ ಬಹುಪದೋಕ್ತಿ? ವೆರಿ ಗುಡ್. ಚರಾಕ್ಷರಕ್ಕೆ ನಾವೇನ್ ಮಾಡ್ತೇವೆ, ಬೆಲೆ ಹಾಕ್ತೇವೆ. ಯಾವ್ದೋ ಒಂದು ಬೆಲೆ ಹಾಕ್ತೇವೆ. 1 ಹಾಕ್ತಿರೋ, 2 ಹಾಕ್ತಿರೋ, -3 ಹಾಕ್ತಿರೋ, -5 ಹಾಕ್ತಿರೋ ಗೊತ್ತಿಲ್ಲ ನನಗೆ. ಯಾವುದೋ ಒಂದು ಬೆಲೆ ಹಾಕಿದಾಗ ಈ ಚರಾಕ್ಷರ ಏನಾಗುತ್ತೆ, ಕಂಪ್ಲೀಟ್ 0 ಆಗಿ 0 ಹಿಂದೆ ಹೋಗಿರೋ. ಯಾವುದೋ ಬೆಲೆ ಹಾಕಿದ್ವಲ್ಲ, ಯಾವುದೋ ಒಂದು ಬೆಲೆ ಹಾಕಿದ್ವಲ್ಲ, ಅದು ಈ ಒಂದು ಸಮೀಕರಣಕ್ಕೆ ಅಥವಾ ಈ ಒಂದು ಬಹುಪದೋಕ್ತಿಗೆ ಅದು ಶೂನ್ಯತೆಯಾಗುತ್ತೆ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ತುಂಬಾ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಅರ್ಥ ಆಗಿದೆನಾ? ವೆರಿ ಗುಡ್, ಥ್ಯಾಂಕ್ ಯು.